ಭದ್ರಾ ಡ್ಯಾಂನ ಬಫರ್ ಝೋನ್ ಕಾಮಗಾರಿಗೆ ವಿರೋಧ ವ್ಯಕ್ತವಾಗಿದೆ. ಈ ವಿರೋಧ ಎಲ್ಲಿವರೆಗೆ ಅಂತಂದ್ರೆ ಇವತ್ತು ಇಡೀ ದಾವಣಗೆರೆ ಪಟ್ಟಣವನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ರೈತ ಸಂಘಟನೆಗಳು ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ದಾವಣಗೆರೆಯ ಜಿಲ್ಲಾ ಬಿಜೆಪಿ ಘಟಕ ಕಾಮಗಾರಿಯನ್ನು ವಿರೋಧಿಸಿ ಇವತ್ತು ದಾವಣಗೆರೆ ಬಂದ್ಗೆ ಕರೆ ಕೊಡಲಾಗಿದೆ. ಭದ್ರಾ ಬಲದಂಡೆ ಕಾಮಗಾರಿ ವಿರುದ್ಧ ರೈತರು ಸಿಡಿದಿದ್ದಾರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಕಾಮಗಾರಿ ನಡೆಸಬೇಡಿ ಅಂತ ಪಟ್ಟಿಡಿದಿದ್ದಾರೆ. ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸಲಿ ಅಂತ ಒತ್ತಾಯ ಇಟ್ಟಿದ್ದಾರೆ. ಭದ್ರಾವತಿ ಲಕ್ಕವಳ್ಳಿ ಬಳಿ ಒಂದು ಡ್ಯಾಮ್ ಇದೆಯಲ್ಲ, ಅದರ ಬಫರ್ ಝೋನ್ನಲ್ಲಿ ಕಾಮಗಾರಿ ನಡೀತಾ ಇದೆ. ಹೊಸದುರ್ಗ, ಅಜ್ಜಂಪುರ, ತರೀಕೆರೆ ತಾಲೂಕುಗಳ ಸುಮಾರು 1600ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯೋ ನೀರಿನ ಯೋಜನೆ ಇದು. ಆದರೆ ಬಲದಂಡೆ ನಾಲೆ ಸೀಳ್ಬಿಟ್ರೆ ರೈತರಿಗೆ ಕಷ್ಟ ಆಗುತ್ತೆ, ರೈತರಿಗೆ ನಷ್ಟ ಆಗುತ್ತೆ, ದಾವಣಗೆರೆಗೆ ನೀರೇ ತಲುಪಲ್ಲ. ಹಾಗಾಗಿ ನೀವು ಬೇಕಾದ್ರೆ ಹಿನ್ನೀರಲ್ಲಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ, ಈ ಬಲದಂಡೆನೆಲ್ಲ ನೀವು ಸೀಳೋಕ್ಕೆ ಹೋಗಬೇಡಿ, ಹಿನ್ನೀರಿನ ಕಾಮಗಾರಿ ನಡೆಸ್ಕೊಬಿಡಿ, ರೈತರ ಬೆಳೆಗಳಿಗೆ ನೀರು ಸಿಗಲ್ಲ. ಹಾಗಾಗಿ ಈ ಕಾಮಗಾರಿ ಏನು ಹೊರಟಿದ್ದೀರಿ ನೀವು ಬಫರ್ ಝೋನಲ್ಲಿ ಅದನ್ನು ಸ್ಟಾಪ್ ಮಾಡಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ಉಗ್ರರೂಪದಲ್ಲಿರುತ್ತೆ. ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಅಂದರೆ ನೀವು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಾ ಇದ್ದೀರಿ ಅಂತ ರೈತ ಸಂಘಟನೆಗಳು ಕಿಡಿಕಾರಿವೆ. ಅದಕ್ಕೆ ದಾವಣಗೆರೆ ಬಿಜೆಪಿ ಘಟಕ ಸಾಥ್ ಕೊಟ್ಟಿದೆ. ಈ ಪ್ರತಿಭಟನೆಯಲ್ಲಿ ಇವತ್ತು ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಇವತ್ತು ದಾವಣಗೆರೆಯಲ್ಲಿ ಬಂದ್ ಮಾಡಿ ಅಂತ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಬಂದ್ಗೆ ಹೆಂಗೆ ಪ್ರತಿಕ್ರಿಯೆ ಸಿಗುತ್ತೆ ಕಾದು ನೋಡಬೇಕು. ಬಟ್ ಒಂದು ದೊಡ್ಡ ಪ್ರತಿಭಟನೆಯ ಸೂಚನೆ ಕೊಟ್ಟರು. ನಿನ್ನೆ ಬೈಕ್ ರ್ಯಾಲಿ ಕೂಡ ಮಾಡಿದ್ರು. ಇವತ್ತು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗುವ ಸಾಧ್ಯತೆ ಇದೆ. ಮಧು ನಾಗರಾಜ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು ನಾಗರಾಜ್, ಇವತ್ತು ದಾವಣಗೆರೆ ಬಂದ್ ಈಗಲೇ ಏನಾದರೂ ನಿಮಗೆ ಪ್ರತಿಕ್ರಿಯೆ ಸಿಕ್ಕಿದೆಯಾ ಅಥವಾ ಇನ್ನೂ ಹೊಸ ಪ್ರತಿಕ್ರಿಯೆಗಳು ಬರಬೇಕು? ಎಷ್ಟರ ಮಟ್ಟಿಗೆ ಈಗ ಆಸ್ ಆಫ್ ನೌ ಸಕ್ಸಸ್ ಆಗ್ತಾ ಇದೆ ಬಂದ್? ಪ್ರಣತ್, ಪ್ರಮುಖವಾಗಿ ಈಗಾಗಲೇ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮತ್ತು ಬಸ್ಸು ಮತ್ತು ಏನು ವಾಹನಗಳನ್ನ ತಡೆದು ಒಂದು ಪ್ರತಿಭಟನೆಗೆ ಈಗಾಗಲೇ ಜಿಲ್ಲಾ ರೈತ ಒಕ್ಕೂಟ ಮತ್ತು ಬಿಜೆಪಿ ಪ್ರತಿಭಟನೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಭದ್ರಾ ಬಲದಂಡೆ ಕಾಲುವೆ ಸೀಳಿ ಕುಡಿಯುವ ನೀರಿನ ಅವೈಜ್ಞಾನಿಕ ಕಾಮಗಾರಿಯನ್ನ ನಿಲ್ಲಿಸಬೇಕು, ಜೊತೆಗೆ ವೈಜ್ಞಾನಿಕ ಕಾಮಗಾರಿಯನ್ನ ಮಾಡ್ಬೇಕಂತೇಳಿ ಈ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ದಾವಣಗೆರೆ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಈಗಾಗಲೇ ಏನು ಕಾಮಗಾರಿಯನ್ನ ಏನು ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ಕಾಮಗಾರಿಯನ್ನ ನಿಲ್ಲಿಸ್ಬೇಕಂತೇಳಿ ಈ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ಬೆಳಗಿಂದ ಸಂಜೆವರೆಗೆ ಪ್ರತಿಭಟನೆ ಮತ್ತು ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಏನು ಜಿಲ್ಲಾ ರೈತ ಒಕ್ಕೂಟ ಮತ್ತು ಬಿಜೆಪಿ ರೈತ ನಾಯಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಮತ್ತು ಅವರ ತಂಡದವರು ಈ ಒಂದು ಪ್ರತಿಭಟನೆ ಕರೆ ನೀಡಿರ್ತಕ್ಕಂಥದ್ದು. ಈಗಾಗಲೇ ಭಾಗಶಃ ಒಂದು ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ಲಿಕ್ಕೆ ಈಗಾಗಲೇ ಆ ಕಾರ್ಯಕರ್ತರು ಕೂಡ ಮುಂದಾಗಿರ್ತಕ್ಕಂಥದ್ದು. 9 ಗಂಟೆಗೆ ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾ ರೈತ ಒಕ್ಕೂಟ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ 346 ಗ್ರಾಮಗಳು ಮತ್ತು ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಭದ್ರಾ ಡ್ಯಾಮ್ ನಿಂದ ನೀರು ಪೂರೈಕೆ ಮಾಡುವ ಸಲುವಾಗಿ ಏನು ಕಾಮಗಾರಿ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅನ್ನೋದೊಂದು ಆರೋಪ. ಜೊತೆಗಿನ ಸದ್ಯ ಕಾಮಗಾರಿ ನಡೆಯುವ ಸ್ಥಳ ಬಫರ್ ಝೋನ್ ಆಗಿದೆ. ಹೀಗಾಗಿ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಡ್ಯಾಮ್ ನ ಅಭದ್ರತೆಗೆ ಕಾರಣವಾಗುತ್ತೆ. ಅಂದ್ರೆ ಡ್ಯಾಮ್ ನ ಏನು ಒಡೆಯುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ಒಂದು ಕಾಮಗಾರಿಯನ್ನ ನಿಲ್ಲಿಸಬೇಕು. ಜೊತೆಗೇನು ವೈಜ್ಞಾನಿಕ ಕಾಮಗಾರಿ ಅಂದ್ರೆ ಡ್ಯಾಮ್ ನ ಹಿನ್ನೀರಿನಿಂದ ಈ ಒಂದು ಹಳ್ಳಿಗಳಿಗೆ ನೀರು ಪೂರೈಕೆ ಮಾಡ್ಬೇಕನ್ನೋದು ರೈತರ ಬೇಡಿಕೆ ಇರತಕ್ಕಂಥದ್ದು. ಆದ್ರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿಲ್ಲ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ. ಓಕೆ, ರೈಟ್, ಥ್ಯಾಂಕ್ ಯು ಮಧು ನಾಗರಾಜ್ ಮಾಹಿತಿಗೆ. ನಮ್ಮ ಸಲುವಾಗಿ ಎಲ್ಲ ನಿಮ್ಮೆಲ್ಲರ ಸಲುವಾಗಿ ದಿನಸಿ ಎಲ್ಲ ಇತರೆ ವರ್ತನೆಗಳು ದಾವಣಗೆರೆ ನಗರವಾಸಿಗಳು ಬಂದಿಗೆ ಸಹಕಾರ ಕೊಡಬೇಕಂತ ವಿನಂತಿ ಮಾಡ್ತೀವಿ. ಅಗತ್ಯ ವಸ್ತುಗಳು, ಮೆಡಿಕಲ್ ಶಾಪು, ಪೆಟ್ರೋಲ್, ಡೀಸೆಲ್, ಆಸ್ಪತ್ರೆ ಎಲ್ಲ ಸಂಪೂರ್ಣ ಬಂದ್ ಮಾಡಲಾಗಿದೆ. ಆಟೋ ಮಾಲೀಕರು ದಯಮಾಡಿ ಕೈ ಮುಗಿತೀನಿ, ಇವತ್ತೊಂದು ದಿವಸ ಸಹಕಾರಗಳನ್ನ ಆಟೋಣ ನಾಳೆ ಕುಡಿಯೋಕೆ ನೀರು ಸಿಗಲ್ಲ, ಬಂದ ಎಲ್ಲ ಮನೆಯವರು ಆರಾಮ್ ರೆಸ್ಟ್ ಮಾಡ್ರಿ.